So the first step is first modus operandi isolation. Separate you from everybody, from your family, friends, everything. I have explained in the previous video ಅದು ಹಿಂಗೆ ಅಂತೇಳಿ. ಸೆಕೆಂಡ್ ಸ್ಟೆಪ್ ಏನು ಅಂತಂದರೆ ಮೇಕ್ ಯು ಎಕನಾಮಿಕಲಿ ವೀಕ್, ಫೈನಾನ್ಷಿಯಲಿ ನೀವು ವೀಕ್ ಆಗಬೇಕು. ಯು ಶುಡ್ ಬಿಕಮ್ ಡಿಪೆಂಡೆಂಟ್ ಆನ್ ದೆಮ್. ದಟ್ ವಿಲ್ ಬಿ ದೇರ್ ಸೆಕೆಂಡ್ ಸ್ಟೆಪ್. ಅದ್ರ ಮೇಲೆ ಹೆಂಗೆ ವರ್ಕ್ ಮಾಡ್ತಾರೆ, ಇವಾಗ ನೀವು ಎಲ್ಲಾದರೂ ಬಾಡಿಗೆ ಇದ್ದೀರಾ, ಬಾಡಿಗೆ ಇದ್ದರೆ ಅಲ್ಲಿ ಡಬಲ್ ಬಾಡಿಗೆ ಇಸ್ಕೊಳ್ಳೋದು, ಏನೋ ಒಂದು ಹೈಕ್ ಮಾಡೋದು, ಆ ಚಾರ್ಜು ಈ ಚಾರ್ಜು ಎಕ್ಸ್ಟ್ರಾ ಚಾರ್ಜ್ ಹಾಕೋದು, ಅಲ್ಲಿ ಡ್ಯಾಮೇಜ್ ಮಾಡಿದ್ದೀರಾ, ಇಲ್ಲಿ ಡ್ಯಾಮೇಜ್ ಮಾಡಿದ್ದೀರಾ, ಪೇಂಟ್ ಚಾರ್ಜಸ್ಸು, ಮತ್ತೊಂದು ಏನೋ ಒಂದು ಮಾಡಿಬಿಟ್ಟು ಅಲ್ಲಿ ದುಡ್ಡು ಕಿತ್ಕೋಬೇಕು. ಒಟ್ಟಿನಲ್ಲಿ ನಿಮ್ಮ ಕೈಯಲ್ಲಿ ದುಡ್ಡು ಉಳಿಬಾರ್ದು. ಈಗ ಆಫೀಸಲ್ಗೆಲ್ಲ ಕೆಲಸ ಮಾಡ್ತಾರೆ, ದೇ ವಿಲ್ ಫೈಂಡ್ ಔಟ್ ವಿಚ್ ಕಂಪ್ನಿ ಯು ಆರ್ ವರ್ಕಿಂಗ್, ವೇರ್ ಯು ಆರ್ ವರ್ಕಿಂಗ್. ಅದು ಹೆಂಗೆ ಅಂದರೆ ಫ್ರೆಂಡ್ಲಿಯಾಗಿ ಮಾತಾಡಿಸಿ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡ್ಕೊಳ್ಳೋದು. ನನಗೆ ಇಷ್ಟು ವರ್ಷ ಯಾವುದು ಗೊತ್ತಿಲ್ಲ ಇದು. ದೇ ವರ್ಕ್ಡ್ ಆನ್ ಮೀ ಫಾರ್ ಸೋ ಮೆನಿ ಇಯರ್ಸ್. ಸ್ಟಡಿ ಮಾಡಿ ಈಚ್ ಆ್ಯಂಡ್ ಎವ್ರಿ ಬಿಟ್ ಆಫ್ ಡೀಟೇಲ್ ಅಬೌಟ್ ಮೈ ಲೈಫ್ ದೇ ನೋ. ನನಗೆ ಗೊತ್ತಿಲ್ಲದೆ ಇರೋ ವಿಚಾರ ಬ್ಯಾಕ್ಗ್ರೌಂಡ್ ಸ್ಟಡಿ ಮಾಡಿದ್ದಾರೆ ಅವರು. ಹೋಗ್ಬಿಟ್ಟು ನನ್ನ ಸ್ಕೂಲು, ಕಾಲೇಜು, ನನ್ನ ಫ್ರೆಂಡ್ಸು, ಅಲ್ಲೂ ಹಂಗೆ ಹೋಗ್ಬಿಟ್ಟು ಫ್ರೆಂಡ್ಶಿಪ್ ಮಾಡ್ಕೊಳ್ಳೋದು, ಸುಮ್ಮನೆ ಹೆಂಗೋ ಒಂದು ಇಂಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಮಾಡೋದು, ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡ್ಕೊಳ್ಳೋದು. ವೀಕ್ನೆಸ್ ಏನು, ನಿಮ್ಮ ವೀಕ್ನೆಸ್ ಏನು, ಸ್ಟ್ರೆಂತ್ ಏನು, ನಿಮ್ಗೆ ಎಷ್ಟು ಸ್ಯಾಲ್ರಿ ಬರುತ್ತೆ, ಯಾವ ಜಾಬ್ ಮಾಡ್ತೀರಾ, ಎಷ್ಟು ಓದಿದ್ದೀರಾ ಎಲ್ಲ ಸ್ಟಡಿ ಮಾಡಿ ಆಫೀಸಲ್ಲೂ ದೇ ವಿಲ್ ಪ್ಲ್ಯಾಂಟ್ ಪೀಪಲ್. ದಟ್ ಇದು ಆ್ಯಕ್ಚುಲಿ ರಿಯಲಿ ಹ್ಯಾಪನ್ಸ್. ಅವ್ರು ಯಾಕಂದರೆ ದೇ ಆರ್ ಮೇಕಿಂಗ್ ಕ್ರೋಸ್ ಟುಗೆದರ್ ಆಫ್ ಮನಿ ಅಲ್ಲ, ಇಟ್ ಈಸ್ ನಥಿಂಗ್ ಫಾರ್ ದೆಮ್. ಇದು ಲೆವೆಲ್ ಇನ್ಫ್ಲುಯೆನ್ಸ್ ಅವ್ರದ್ದು ಏನಿದೆಯೋ, ಒನ್ಸ್ ದೇ ಟಾರ್ಗೆಟ್ ಯು, ಮಾರ್ಕ್ ಮಾಡ್ಕೊಂಡ್ಮೇಲೆ ಅವ್ರ ಮೇಲೆ ದೇ ಕ್ಯಾನ್ ಸ್ಟಡಿ ಫಾರ್ ಇಯರ್ಸ್ ಟುಗೆದರ್. They'll spend any amount of money because the money that they get back is more than that. ಆಫೀಸಲ್ಲೂ ಪ್ಲ್ಯಾಂಟ್ ಮಾಡ್ತಾರೆ ಜನಗಳನ್ನು, ಫ್ರೆಂಡ್ಸ್ ರೂಪದಲ್ಲಿ, ಕೊಲೀಗ್ಸ್ ರೂಪ, ಅವರೇ ಅಲ್ಲಿ ಎಂಪ್ಲಾಯ್ಮೆಂಟ್ ಕೊಡಿಸ್ತಾರೆ, ಜಾಬ್ ಕೊಡಿಸ್ತಾರೆ ಅವರಿಗೆ. ಜಾಬ್ ಕೊಡಿಸ್ಬಿಟ್ಟು ಅವ್ರು ನಿಮ್ಮನ್ನು ಫ್ರೆಂಡ್ಶಿಪ್ ಮಾಡಿಕೊಂಡು ಅಲ್ಲಿ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿ, ಅಲ್ಲಿ ಡಿಫ್ರೆನ್ಸಸ್, ಅಲ್ಲಿ ಬಾಸ್ ಹತ್ರ ಹೋಗಿ ಏನೋ ಚಾಡಿ ಹೇಳೋದು, ಅಥವಾ ವರ್ಕಲ್ಲಿ ಏನೋ ಟ್ರಬಲ್ ಕ್ರಿಯೇಟ್ ಮಾಡೋದು. ಫೈನಲಿ ಏನು, ದೆರ್ ವಿಲ್ ಕಮ್ ಎ ಡೇ ವೆನ್ ಐದರ್ ಯು ವಿಲ್ ಗೆಟ್ ಫ್ರಸ್ಟ್ರೇಟೆಡ್ ಆ್ಯಂಡ್ ಲೀವ್ ದ ಜಾಬ್, or the boss will fire you. Something. Of course, ನನ್ನ ಮ್ಯಾಟ್ರಲ್ಲಿ it has happened in so many different ways. I'm telling you, this is one technique. ಬಾಡಿಗೆ ರೂಪದಲ್ಲೋ, ಅಥವಾ ಮೇಕಿಂಗ್ ಯು ಲೂಸ್ ಯುವರ್ ಜಾಬ್, or somehow they will make you financially weak, so that you will become dependent on them. Then they will approach you and they'll say, ನಿಮಗೆ ಜಾಬ್ ಆಫರ್ ಇದೆ, ಮೇಲ್ ಕಳಿಸ್ಬೋದು, ಅಥವಾ ಡೈರೆಕ್ಟಾಗಿ ಅಕ್ಕಪಕ್ಕದವರು ನೀವು ಹುಡುಕ್ತಾ ಇದ್ದೀರಾ, ನಾವು ಕೊಡಿಸ್ತೀವಿ, US UK ಇನ್ನೊಂದು ಕಡೆನೋ ಅಂತ ಏನೋ ಒಂದು ಮಾಡ್ಬೋದು. ಆ ರೀತಿ ಅಪ್ರೋಚ್ ಮಾಡ್ಬೋದು. ದೇರ್ ಆರ್ ಸೋ ಮೆನಿ ಅದರ್ ವೇಸ್. ದಿಸ್ ಇಸ್ ದ ಸೆಕೆಂಡ್ ಸ್ಟೆಪ್. ಫಸ್ಟ್ ಈಸ್ ಐಸೋಲೇಷನ್.